ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡ ಉಪನ್ಯಾಸಕ KL ಗುಡಿಮನಿ, ಸಾಯಿನಿಕೇತನ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಮುಧೋಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ PUC ಕನ್ನಡ ಪಠ್ಯಪುಸ್ತಕ ಭಾಗದಲ್ಲಿ ಪಠ್ಯಪುಸ್ತಕದಲ್ಲಿ ಅಳವಡಿಸಿರ್ತಕ್ಕಂಥ ಪದ್ಯ ಮತ್ತು ಗದ್ಯ ನಾಟಕ ಭಾಗವನ್ನು ನಾವು 3 ಭಾಗಗಳಾಗಿ ನೋಡ್ತೀವಿ. ಅದರಲ್ಲಿ ನಾವು ಕಳೆದ ಉಪನ್ಯಾಸದಲ್ಲಿ ಪದ್ಯ ಭಾಗದ ಎರಡನೇ ಪದ್ಯವಾಗಿರ್ತಕ್ಕಂಥ ವಚನಗಳು ಎನ್ನುವ ಪದ್ಯ ಭಾಗವನ್ನು ಕುರಿತು ಅಭ್ಯಾಸ ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಪಠ್ಯಕ್ಕೆ ಅಳವಡಿಸಿರುವಂತೆ 3 ಶ್ರೇಷ್ಠ ವಚನಕಾರರ ವಚನಗಳನ್ನು ನಮ್ಮ ಪಠ್ಯಕ್ಕೆ ಅಳವಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಮೊದಲಿಗರಾಗಿ ಅಲ್ಲಮಪ್ರಭು, ನಂತರದಲ್ಲಿ ಗಟ್ಟಿವಾಳಯ್ಯ, 3ನೇದಾಗಿ ಅಕ್ಕ ಮಹಾದೇವಿ ಅಕ್ಕನ ವಚನಗಳನ್ನು ನಮ್ಮ ಪಠ್ಯಕ್ಕೆ ಅಳವಡಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಒಂದು ವಿಚಾರ ತಿಳ್ಕೊಳ್ಬೇಕಾಗುತ್ತೆ. ಮೊದಲು ಕನ್ನಡದ ಮೂಲ ಕವಿಯತ್ರಿ ಅಂತ ನಾವು ಕರೆಯೋದಾದರೆ ಅದು ಮಹಾದೇವಿ ಅಕ್ಕನನ್ನೇ. ಚನ್ನಮಲ್ಲಿಕಾರ್ಜುನನೇ ತನಗೆ ಪತಿ, ಚನ್ನಮಲ್ಲಿಕಾರ್ಜುನನೇ ತನಗೆ ದೈವ ಎಂದು ಬಗೆದಂಥ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿ. ಅಕ್ಕಮಹಾದೇವಿ ಇಡೀ ಮಾನವ ಕುಲಕೋಟಿಯಲ್ಲಿ ಸ್ತ್ರೀ ಸಂಕುಲಕ್ಕೆ ಒಂದು ಮೇಲುಗನ್ನಡಿ ಎಂದೇ ಹೇಳಲಿಕ್ಕೆ ಅದು ಹೆಮ್ಮೆಯ ಸಂಗತಿ. ಒಂದು ವಿಚಾರ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ಇಡೀ ಸಮಾಜದೊಳಗಿರುವಂಥ ಓರೆಕೋರೆಗಳನ್ನು, ಸಮಾಜದಲ್ಲಿರ್ತಕ್ಕಂಥ ತಪ್ಪು ತಡೆಗಳನ್ನು ಬಹಳ ನಿಷ್ಠುರತೆಯಿಂದ ಕಟುವಾಗಿ ಟೀಕಿಸ್ತಾರೆ. ತಲತಲಾಂತರದಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷನೇ ಪ್ರಮುಖ ಎನ್ನುವಂಥದ್ದು ವಿಚಾರ ನಮಗೆ ನಿಮಗೆಲ್ಲ ಗೊತ್ತು. ಅದೆಲ್ಲವನ್ನು ಧಿಕ್ಕರಿಸಿರುವಂಥವಳು ಅಕ್ಕಮಹಾದೇವಿ. ಅಕ್ಕಮಹಾದೇವಿಯ ವಚನಗಳು ಒಂದು ನೆಲೆಗಟ್ಟಿನಿಂದ ನೋಡುವುದಲ್ಲ, ಅನೇಕ ನೆಲೆಗಟ್ಟಿನಲ್ಲಿ ಅನೇಕ ಆಯಾಮಗಳಲ್ಲಿ ಅಕ್ಕಮಹಾದೇವಿಯ ವಚನಗಳು ವಿಮರ್ಶಾತ್ಮಕವಾಗಿ, ವಿಶಿಷ್ಟಾತ್ಮಕವಾಗಿ, ವೈಚಾರಿಕಾತ್ಮಕವಾಗಿ ನಮಗೆ ವಿಚಾರವನ್ನು ತಿಳಿಸಿಕೊಡ್ತವೆ. ಹಾಗಾಗಿರುವುದರಿಂದ ಮಹಾದೇವಿ ಅಕ್ಕನ ವಚನಗಳನ್ನು ನೋಡುವುದಕ್ಕಿಂತ ಮುಂಚೆ ಆ 12ನೇ ಶತಮಾನದ ಕಾಲಘಟ್ಟದಲ್ಲಿ ಶ್ರೇಷ್ಠ ವಚನಕಾರ್ತಿ, ಅಂದಿನ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಅಕ್ಕಮಹಾದೇವಿ ಸಮಾಜಮುಖಿಯಾಗಿ ನಿಂತುಕೊಳ್ತಾಳೆ. ಸಮಾಜಮುಖಿಯಾಗಿ ನಿಂತುಕೊಂಡು ಆಕೆ ವಚನಗಳ ರಚನೆ ಮಾಡುವುದರ ಮೂಲಕ ತನ್ನೊಳಗಿನ ಆ ಅನುಭವ ಶಕ್ತಿಯನ್ನು ವಚನಗಳ ಮೂಲಕ ಅಭಿವ್ಯಕ್ತಪಡಿಸುವಂಥ ಕೌಶಲ್ಯ ಆ ತಾಯಿ ಅಕ್ಕಮಹಾದೇವಿಗೆ ಇತ್ತು ಎನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾದರೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ನೋಡುವುದಾದರೆ ಮೊದಲು ಕವಿಯತ್ರಿ ಯಾರು ಅಂತ ಪ್ರಶ್ನೆ ಬಂದಾಗ ಅದು ಅಕ್ಕಮಹಾದೇವಿಯ ಹೊರತು ಬೇರೆ ಯಾರೂ ಅಲ್ಲ ಅನ್ನುವಂಥದ್ದನ್ನು ನೀವುಗಳು ಒಪ್ಪಿಕೊಳ್ಳಲೇಬೇಕಾಗಿರುವಂಥದ್ದು. ಹಾಗಾಗಿ ಅಕ್ಕಮಹಾದೇವಿಯ ವಚನಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಅಕ್ಕಮಹಾದೇವಿಯ ಸಂಕ್ಷಿಪ್ತ ಕಿರುಪರಿಚಯವನ್ನು ನಾವು ನೋಡಿಕೊಂಡು ಅವರ ವಚನಗಳನ್ನು ಕುರಿತು ಅಭ್ಯಾಸ ಮಾಡೋಣ. 12ನೇ ಶತಮಾನದ ಪ್ರಸಿದ್ಧ ವಚನಕಾರ ಕವಿಯತ್ರಿ 1160ರಲ್ಲಿ ಆಕೆ ಜನ್ಮ ತಾಳಿದ್ದಳು ಅನ್ನುವಂಥದ್ದು ನಮಗೆ ಇತಿಹಾಸದ ಕುರುಹುಗಳು. ಹಾಗಾಗಿ 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಅಕ್ಕಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಥವಾ ಉಡುಗಣಿ ಅಂತ ಹೆಸರು ಕೂಡ ಇದೆ. ಅದಕ್ಕೆ 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಅಕ್ಕಮಹಾದೇವಿ ಹುಟ್ಟಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಥವಾ ಉಡುಗಣಿ ಎನ್ನುವ ಗ್ರಾಮದಲ್ಲಿ ಜನಿಸಿದಳು. ಬಾಲ್ಯದಿಂದಲೇ ಶಿವನಲ್ಲಿ, ಭಗವಂತನಲ್ಲಿ ಅಪಾರವಾದ ಭಕ್ತಿ ಇದ್ದಂಥ ಈಕೆಗೆ ಕೌಶಿಕನೆಂಬ ಮಹಾರಾಜನೊಡನೆ ಬಲವಂತದ ಮದುವೆಯಾಗುತ್ತದೆ, ವಿವಾಹವಾಗುತ್ತದೆ. ನೋಡಿ, ಆಗಿನ ಕಾಲಘಟ್ಟದಲ್ಲಿ ಚಿಕ್ಕವರಿರುವಾಗಲೇ ಮದುವೆ ಮಾಡಿಕೊಟ್ಟು ಒಂದು ಸಂಪ್ರದಾಯ ಇತ್ತು. ಆಗ
ಶಿವಭಕ್ತಿಗೆ ಅಡ್ಡಿಪಡಿಸಿದ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ. ಅಕ್ಕಮಾದೇವಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಕೆಲವು ನಿರ್ಬಂಧನೆಗಳನ್ನು ಹೇರಿರ್ತಾಳೆ. ನನ್ನ ಭಕ್ತಿಗೆ ಭಂಗ ತಂದರೆ ನಾನು ಅವತ್ತು ನಿಲ್ಲೋದಿಲ್ಲ, ನಾನು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿರ್ತಾಳೆ. ಆಯಿತು, ಒಂದು ದಿನ ಅಕ್ಕಮಾದೇವಿಯನ್ನು ಮಹಾರಾಜ ಕೌಶಿಕ ಮಹಾರಾಜ ಮೋಹಿಸ್ತಾನೆ. ಮೋಹಿಸಿದ ಆ ಕ್ಷಣವೇ ಕೌಶಿಕ ಮಹಾರಾಜನನ್ನು ತೊರೆದು ತನ್ನ ಗಂಡನನ್ನು ಬಿಟ್ಟು ಪರಲೋಕದ ಗಂಡನನ್ನು ಹುಡುಕುತ್ತಾ ಆ ಶಿವನ ಭಕ್ತಿಗೆ ಅಡ್ಡಿಪಡಿಸಿರ್ತಕ್ಕಂಥ ತನ್ನ ಗಂಡನಾಗಿರುವಂಥ ಕೌಶಿಕ ಮಹಾರಾಜನನ್ನು ಬಿಟ್ಟು ಅಲ್ಲಿಂದ ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ. ಅಂದ್ರೆ ಬಸವನ ಕಲ್ಯಾಣ ಅಂತ ಏನು ಕರಿತೀವಲ್ಲ ನಾವು, ಅಲ್ಲಿ ಆ ಕಲ್ಯಾಣದ ಕೂಟಕ್ಕೆ, ಶರಣರ ಕೂಟಕ್ಕೆ ಬಂದು ಸೇರ್ತಾಳೆ. ಕಲ್ಯಾಣಕ್ಕೆ ಸಾಗುತ್ತಾಳೆ. ಕಲ್ಯಾಣಕ್ಕೆ ಬಂದು ಅಲ್ಲಿರುವಂಥ ಅನೇಕ ಶರಣರ ಜೊತೆಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ತೊಡಗಿಕೊಂಡು ನಂತರ ಆಕೆ ಅನೇಕ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ಅನೇಕ ವಚನಗಳನ್ನು ರಚನೆ ಮಾಡಿದ ನಂತರ ಮುಂದೆ ಅಲ್ಲಿ ನಂತರ ಶ್ರೀಶೈಲದ ಕವಳಿವರದಲ್ಲಿ ಲಿಂಗೈಕ್ಯರಾದಳು ಎನ್ನುವಂಥ ವಿಷಯವನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಇಲ್ಲಿ ಅಕ್ಕಮಾದೇವಿಯ ವಚನದಲ್ಲಿ ನಮಗೆ ತಿಳಿದು ಬರ್ತಕ್ಕಂಥದ್ದು ಏನಂತಂದ್ರೆ ಅವರ 3 ವಚನಗಳನ್ನು ನಾವು ಪಠ್ಯಕ್ಕೆ ನೋಡ್ತೇವೆ. 3 ವಚನಗಳನ್ನು ನಾವು ಪಠ್ಯಕ್ಕೆ ಅಳವಡಿಸಿದ್ದಾರೆ. ಪ್ರಥಮ PUC ಪಠ್ಯಕ್ರಮದಲ್ಲಿ ಅಲ್ಲಮಪ್ರಭು, ಗಟ್ಟಿವಾಳಯ್ಯ, ನಂತರದಲ್ಲಿ ಅಕ್ಕಮಾದೇವಿಯ ವಚನಗಳನ್ನು ನೋಡ್ತೀವಿ. ಅದರಲ್ಲಿ ಅಕ್ಕಮಾದೇವಿಯ ಆ 3 ವಚನಗಳನ್ನು ನೋಡೋದಾದ್ರೆ, ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಲೌಕಿಕ ಬದುಕು ಅಂದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಸಂಸಾರ, ಅದು ನಂದು, ಇದು ನಿಂದು, ಇದೆಲ್ಲ ಏನು ಬದುಕಿದೆಯಲ್ಲ, ಈ ಸಂಸಾರದ ಜಂಜಾಟದ ಬದುಕು ಏನಿದೆಯಲ್ಲ, ಇದು ಲೌಕಿಕ ಬದುಕು. ಇಲ್ಲಿ ಆಧುನಿಕ ಜೀವನ ಶೈಲಿಯಲ್ಲಿಯೂ ಕೂಡ ಇದೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾರಿಗೆ ಉಂಟು ಅನ್ನುವಂಥದ್ದು ಇಲ್ಲಿ ದಾಸರ ಒಂದು ಪರಂಪರೆಯಲ್ಲಿ ನೋಡ್ತೇವೆ ನಾವು. ಯಾರಿಗೆ ಯಾರು ಉಂಟು ಯಾರಿನ ಸಂಸಾರ, ನೀರ ನೀರಿನ ಗುಳ್ಳಿ, ನಿಜವೇನೋ ಹರಿಯೇ. ಹಾಗಾಗಿ ಇದೆಲ್ಲವನ್ನ ಅರಿತುಕೊಂಡಿರ್ತಕ್ಕಂಥ ಅಕ್ಕಮಾದೇವಿ ಕೌಶಿಕ ಮಹಾರಾಜನನ್ನು ತೊರೆದುಕೊಂಡು ಬಸವ ಕಲ್ಯಾಣಕ್ಕೆ ಬರ್ತಾಳೆ. ಬಸವ ಕಲ್ಯಾಣಕ್ಕೆ ಬಂದ ನಂತರ ತನ್ನ ಅನುಭವದಿಂದ ವಚನಗಳನ್ನು ರಚನೆ ಮಾಡುವುದರ ಮೂಲಕ ಕಲ್ಯಾಣದಲ್ಲಿ ಉಳಿದುಕೊಳ್ತಾಳೆ. ಕಲ್ಯಾಣದಲ್ಲಿರ್ತಕ್ಕಂಥ ಶರಣರ ಜೊತೆಗೆ ಆಕೆ ಶರಣರ ಸಂಘವನ್ನು ಬಯಸಿಕೊಂಡು ಶರಣರ ಸಜ್ಜನರ ಸತ್ಪುರುಷರ ದರ್ಶನವನ್ನು ಆದ ಬಳಿಕ ಮುಂದೆ ಆಕೆಯ ಕೊನೆಯ ದಿನಗಳು ಶ್ರೀಶೈಲದ ಕದಳಿಗಳಲ್ಲಿ ಸಾಕ್ತವೆ. ಅಲ್ಲಿ ಆಕೆ ಲಿಂಗೈಕ್ಯಳಾಗ್ತಾಳೆ. ಮುಂದೆ ಇಲ್ಲಿ 3 ವಚನಗಳಲ್ಲಿ ನಾವು ತೋರ್ಬಾರ್ದಂತಂದ್ರೆ, ಲೌಕಿಕ ಬಂಧನದಲ್ಲಿ ಸಿಲುಕಿದಂತ ಭಕ್ತ ಆತನಿಗೆ ಮುಕ್ತಿ ಎನ್ನುವುದಿಲ್ಲ, ಆತನಿಗೆ ಮುಕ್ತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥದ್ದು ಒಂದು ವಚನ ಸಾರಿದರೆ, ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಥವಾ ಲೀನವಾದಾಗ ಅಂತ ಕರೀತೀವಿ. ಈ ಆತ್ಮ ಭಗವಂತನಲ್ಲಿ, ಪರಮಾತ್ಮನಲ್ಲಿ, ಆ ದೇವರಲ್ಲಿ, ಆತ್ಮ ಪರಮಾತ್ಮನಲ್ಲಿ ಲೀನವಾದಾಗ ಅಂತ ಭಕ್ತನಿಗೆ ಭವವಿಲ್ಲ, ಆತನಿಗೆ ಹುಟ್ಟು ಮತ್ತು ಸಾವು ಅನ್ನೋದೇ ಇಲ್ಲ ಅಂತ ಹೇಳ್ತಾ ಹೋಗ್ತಾಳೆ 2ನೇ ವಚನದಲ್ಲಿ. ಮುಂದೆ ಶರಣರ ಸಂಘದಿಂದ ಬದುಕು ಸಾರ್ಥಕವಾಗ್ತದೆ. ಶರಣರ ಸಂಘದಿಂದ ಬದುಕು ಸಾರ್ಥಕ ಆಗ್ತದ. ಶರಣರ ಸಂಘವನ್ನು ನೀನು ಸಜ್ಜನರ ಸಂಘವನ್ನು ಬಯಸಿದರೆ ನಿನ್ನ ಬದುಕು ಸಾರ್ಥಕ ಆಗ್ತದ. ಇಲ್ಲದ ಹೋದ್ರೆ ಅದು ನಿರರ್ಥಕ ಆಗ್ತದ ಅನ್ನುವ ಆಶಯಗಳನ್ನ ಈ ಪ್ರಸ್ತುತ 3 ವಚನಗಳು ನಮಗೆ ಪ್ರಚುರಪಡಿಸುತ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮನುಷ್ಯನಿಗೆ ಏನಿರಬೇಕು ಅನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಲೌಕಿಕ ಬಂಧನದಲ್ಲಿ ಸಿಲುಕಿಕೊಂಡು ಪ್ರಾಪಂಚಿಕ ಜೀವನದ ತೊಳಲಾಟಗಳಲ್ಲಿ ಬಳಲುವ ಭಕ್ತನಿಗೆ ಮುಕ್ತಿ ಎನ್ನುವುದು ಇಲ್ಲ. ಸ್ಪಷ್ಟ ನಾವು ತಿಳ್ಕೊಳ್ಬೇಕು. ಯಾವುದೋ ಲೌಕಿಕ ಬದುಕಿನಲ್ಲಿ ಅಂದ್ರೆ ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಜನ, ನನ್ನ ಮಕ್ಕಳು, ನನ್ನ ಹೆಂಡತಿ, ಇದೆಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥ ಬದುಕದು ಲೌಕಿಕ ಬದುಕು. ಆ ಲೌಕಿಕ ಬದುಕಿನ ಬಂಧನದಲ್ಲಿ ಸಿಲುಕಿದಂತ ಅಥವಾ ಪ್ರಾಪಂಚಿಕ ತೊಳಲಾಟಗಳಲ್ಲಿ ಬಳಲುವ ಭಕ್ತನಿಗೆ ಮುಕ್ತಿ ಎನ್ನುವುದಿಲ್ಲ. ಆತ್ಮವು ಪರಮಾತ್ಮನಲ್ಲಿ ಲೀನವಾದಾಗ ಅಥವಾ ಒಂದಾದಾಗ ಅಂತ ಭಕ್ತನಿಗೆ ಮತ್ತೆ ಹುಟ್ಟು ಸಾವುಗಳು ಭಯವಿಲ್ಲ. ಶರಣರ ಮತ್ತು ಅಥವಾ ಅನುಭವಿಗಳ ಅಥವಾ ಗುರು ಹಿರಿಯರ ಒಂದು ಮಾರ್ಗದಿಂದ ಸಂಸರ್ಗದಿಂದ ಬದುಕು ಸಾರ್ಥಕವಾಗುತ್ತದೆ.
ಸಾಧ್ಯವಾಗುತ್ತದೆ. ಹಾಗೆ ನಮ್ಮ ಗುರಿಗಳು ಕೂಡ ಸರಿಯಾಗಿದ್ದರೆ ಸಾಧನೆಯೂ ಕೂಡ ಸಿದ್ಧಿಯಾಗುತ್ತದೆ ಎನ್ನುವಂಥ ಆಶಯವನ್ನು ಈ ವಚನಗಳು ನಮಗೆ ತಿಳಿಸಿಕೊಡುತ್ತವೆ. ಆತ್ಮೀಯ ವಿದ್ಯಾರ್ಥಿ, ಆರಂಭದ ವಚನಗಳನ್ನು ನಾವು ನೋಡುವುದಾದರೆ, ಆರಂಭದ ವಚನಗಳಲ್ಲಿ ಅವರ 3 ವಚನಗಳಲ್ಲಿ ಆರಂಭದ ಒಂದು ವಚನವನ್ನು ನಾವು ನೋಡೋದಾದರೆ, ರಕ್ತದ ಹಾಗೆ ಅಕ್ಕಮಾದೇವಿ ಅಕ್ಕಮಾದೇವಿಯ ಈ ಮೊದಲ ವಚನದಲ್ಲಿ ಹೀಗೆ ಹೇಳ್ತಾ ಹೋಗ್ತಾರೆ ಅವರು. ಮೊದಲನೇ ವಚನ ನೋಡಿ, ರಕ್ತದ ಸಂಕೋಲೆಯಾಗಡೆ ತೊಡರಲ್ಲದೆ. ಬಹಳ ಅರ್ಥಗರ್ಭಿತವಾಗಿರುವಂತಹ ವಚನವಿದು. ರಕ್ತದ ಸಂಕೋಲೆಯಾಗಡೆ, ರಕ್ತದ ಸಂಕೋಲೆಯಾಗಡೆ ಕೊಡನಲ್ಲವೇ, ಮುದ್ದಿನ ಬಲೆಯಾಗಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ ಸಾಯದಿರುತ್ತರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದೊಂದಿಗೆ ಅಕ್ಕಮಾದೇವಿ ವಚನಗಳನ್ನು ರಚಿಸುತ್ತಾರೆ. ಅಕ್ಕಮಾದೇವಿಯ ವಚನಾಂಕಿತ ಚನ್ನಮಲ್ಲಿಕಾರ್ಜುನ. ಅಕ್ಕಮಾದೇವಿ ಮೊದಲ ವಚನದಲ್ಲಿ ಹೇಳ್ತಾಳೆ, ಇಲ್ಲಿ ಲೌಕಿಕ ಬಂಧನದ ಬದುಕಿನಲ್ಲಿ ಸಿಲುಕಿ ಹಾಕಿಕೊಂಡವರು, ಸಿಕ್ಕ ಹಾಕಿಕೊಂಡವರು ಅವರಿಗೆ ಮುಕ್ತಿ ಎನ್ನುವುದಿಲ್ಲ. ಅದನ್ನು ಅರ್ಥಪೂರ್ಣವಾಗಿ ಹೇಳಲಿಕ್ಕೆ ಹೋಗ್ತಾರೆ. ರಕ್ತದ ಸಂಕೋಲೆ ಅಂತಂದ್ರೆ ಇಲ್ಲಿ ಬೇಡಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಸಂಕೋಲೆ ಅಂದ್ರ ಬೇಡಿ ಅಥವಾ ಕೋಳ ತೋರಿಸೋದು ಅಂತ ಹೇಳ್ತೀವಿ ನಾವು. ಕೋಳ. ಹಾಗಾಗಿ ರಕ್ತದ ಸಂಕೋಲೆಯಾದರೆ ತೊಡರಲ್ಲದೆ, ತೊಡರು ಅಂತಂದ್ರೆ ಬಂಧನ ಅಂತ ಅರ್ಥ. ಬಂಧನ, ತೊಡರು ಬಂಧನ. ಮುಂದೆ ಮುತ್ತಿನ ಬಲೆಯಾಗಡೆ ಬಂಧನವಲ್ಲವೇ, ಮುತ್ತಿನ ಬಲೆಯಾಗಡೆ ಅದು ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ. ಚಿನ್ನದ ಕತ್ತಿ ಆಯುಧ, ಖಡ್ಗ. ಅದು ಖಡ್ಗ ಚಿನ್ನದ ಕತ್ತಿಯಿಂದ ತಲೆಯಿಂದ ಕತ್ತರಿಸಿದರೆ ಸಾಯದಿರುತ್ತಾರೆ ಎಂದು ಪ್ರಶ್ನಿಸುತ್ತಾಳೆ. ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ, ಲೋಕದ ಭಜನೆಯಲ್ಲಿ, ಲೋಕ ಅಂತಂದ್ರೆ ಲೌಕಿಕ ಜಗತ್ತು ಅಂತ ಅರ್ಥೈಸ್ಕೊಳ್ಬೇಕು ನಾವಿಲ್ಲಿ. ಲೋಕ ಅಂದ್ರೆ ಲೌಕಿಕ ಜಗತ್ತು. ಅಂದ್ರೆ ಲೌಕಿಕ ಜಗತ್ತು ಅಂತಂದ್ರೆ ಈ ಸಂಸಾರ, ಈ ಪ್ರಾಪಂಚಿಕ ಬದುಕು ಅಂತ ನಾವು ಹೇಳ್ಬೋದು. ಅಂದ್ರೆ ಹೆಂಡತಿ ಮಕ್ಕಳು, ಈ ಗಂಡ ಹೆಂಡತಿ ಮಕ್ಕಳು, ಬರೀ ಕುಟುಂಬ, ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಬದುಕು ಲೋಕದ ಬದುಕು ಅಂತ ಅರ್ಥ. ಪ್ರಾಪಂಚಿಕ ಜೀವನದ ಆ ಬದುಕಿನ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮತ್ತು ಮರಣ ಅಂದ್ರೆ ಹುಟ್ಟು ಮತ್ತು ಸಾವು, ಜನನ ಮತ್ತು ಮರಣ, ಹುಟ್ಟು ಮತ್ತು ಸಾವು ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಹೇಳ್ತಾ ಹೋಗ್ತಾಳೆ ಅಕ್ಕಮಾದೇವಿ. ರಕ್ತದ ಸಂಕೋಲೆಯಾದರೆ ತೊಡರಲ್ಲವೇ. ನೋಡ್ರಿ, ಈಗ ಬೇಡಿ ಅಂದ್ರೆ ಸಂಕೋಲೆ ಅಂದ್ರೆ ಬೇಡಿ, ಕೈಗೆ ಹಾಕುವಂತ ಕೋಳ. ಈಗ ಒಬ್ಬ ಅಪರಾಧಿಯನ್ನು ನಾವು ಭಾವಿಸ್ಕೊಳ್ಳೋಣ. ಆ ಅಪರಾಧಿಗೆ ಬೇಡಿ ಕಬ್ಬಿಣದ್ದಾದರೇನು, ಅದು ರಕ್ತ ಖಚಿತವಾದರೇನು, ಅಥವಾ ಅದು ಸುವರ್ಣದಿಂದ ಮಾಡಿದ್ದಾದರೇನು, ಬಂಗಾರದಿಂದ ಮಾಡಿದರೇನು, ಬೇಡಿ ಅಲ್ಲದೆ ಅದರಿಂದ ನಾವು ಬಂಧಿಸೋದಾದ್ರೆ ಅದು ಬೇಡಿ ಅಂತ ಅನಿಸೋದಿಲ್ಲವೇ. ಹಾಗಾಗಿ ಬೇಡಿ ರಕ್ತ ಖಚಿತವಾದರೇನು, ಅದರಿಂದ ಬಂಧಿಸಿದರೆ ಅದು ಬಂಧನವಲ್ಲವೇ. ಒಂದು ರಕ್ತದ ಬೇಡಿ ಆದರೇನು, ಅದರಿಂದ ತೊಂದರೆಗೊಳಗಾಗುವುದಿಲ್ಲವೇ. ಅಕ್ಕಮಾದೇವಿ ಈ ವಚನದಲ್ಲಿ ಜನನ ಮತ್ತು ಮರಣಗಳಿಂದ ಕೂಡಿದಂಥ ಆ ಲೋಕ ವ್ಯಾಪಾರದಲ್ಲಿ ಸಿಲುಕದೆ ಜೀವನ ಸಾರ್ಥಕಪಡಿಸಿಕೊಳ್ಳಿರೆಂದು ಹೇಳ್ತಾ ಹೋಗ್ತಾ ಇದ್ದಾಳೆ ಈ ವಚನದಲ್ಲಿ. ನೋಡ್ರಿ, ಬಂಧಿಸುವ ಬೇಡಿ, ಒಬ್ಬರನ್ನು ನಿರ್ಬಂಧಿಸುವ, ಒಬ್ಬರನ್ನು ಬಂಧಿಸುವಂತ ಬೇಡಿ, ಆ ಸಂಕೋಲೆ ಅದು ರತ್ನ
ಬಂಧಗಳಿಂದ ರಕ್ತಖಚಿತದಿಂದ ಕೂಡಿದ್ರೂ ಕೂಡ ಅಥವಾ ರಕ್ತಖಚಿತದಿಂದ ಕೂಡಿದ್ದರೂ ಕೂಡ ಅದು ಬಂಧನವಲ್ಲವೇ ಎಂದು ಪ್ರಶ್ನೆ. ಅದು ತೊಡರಲ್ಲವೇ? ಮುಂದೆ ಎರಡನೇ ಸಾಲು, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ? ಈಗ ಒಬ್ಬ ಮೀನುಗಾರ ಅವನು ಆ ಕೊಳದಲ್ಲಿರುವಂಥ ಮೀನಕ್ಕೆ ಬಲೆಯನ್ನು ಹಾಕ್ತಾನೆ. ಆ ಮೀನಕ್ಕೆ ಇದು ಬಂಗಾರದ್ದು, ಇದು ಚಿನ್ನದ್ದು, ಇದು ಇನ್ನಿತರದ್ದು ಅಂತ ಹೇಗೆ ಗೊತ್ತಾಗಬೇಕು? ಗೊತ್ತಾಗಬೇಕು. ಹಾಗಾಗಿ ಮುತ್ತಿನ ಬಲೆಯಾದರೇನು ಅದು ಬಂಧನವಲ್ಲೇನು? ಬಂಧನ ಅಂತಂದ್ರೆ ಅದು ಮುತ್ತಿನ ಬಲೆಯಾದರೇನು ಅಥವಾ ಇನ್ನಿತರ ಬೇರೆ ಬಲೆಯಾದರೇನು ಅದು ಬಂಧನವೇ. ಹಾಗಾಗಿ ಮುತ್ತಿನ ಬಲೆಯಾದರೇನು ಅದು ಬಂಧನವಾಗುವುದಿಲ್ಲವೇ? ಇಲ್ಲಿ ಒಂದು ಆಲೋಚನೆ ಮಾಡ್ಕೊಳ್ಬೇಕಾದಂಥದ್ದು ಏನು ಅಂತ ಹೇಳಿದ್ರೆ, ನಾವು ಅಕ್ಕಮಾದೇವಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಬಂಧಿಸುವಂಥ ಬೇಡಿ ಅಂದ್ರೆ ಸಂಕೋಲೆ ಅದು ರತ್ನಗಳಿಂದ ಕೂಡಿದಾದರೇನು ಅಥವಾ ಬಂಗಾರದಿಂದ ತಯಾರಿಸಿದ್ದಾದರೂ ಕೂಡ ಅದು ಕೈಗಳಿಗೆ ತೊಡರಲ್ಲವೇ? ಹಾಗೆ ಕಷ್ಟವಾಗದೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಹಿಡಿಯುವಂಥ ಬಲೆಯೂ ಕೂಡ ಅದು ಮುತ್ತುಗಳಿಂದಲೇ ಅಥವಾ ಮುತ್ತುಗಳಿಂದಲೇ ನೇಯ್ದಿದ್ದರೂ ಕೂಡ ಅದು ಬಂಧನಕಾರಿಯಾಗಿಯೇ ಆಗಿರುತ್ತದೆ. ಚಿನ್ನದ ಕತ್ತಿಯಿಂದ ತಲೆಯನ್ನು ಕಡಿಲಿಕ್ಕೆ ಕಳೆದ್ರೆ ಸಾಯದೆ ಇರುವುದಿಲ್ಲ ಅಂತ ಹೇಳ್ಬೋದು. ನೋಡಿ, ರಕ್ತಖಚಿತವಾದರನ್ನು ಆ ಬಂಧನದ ಬೇಡಿ ರಕ್ತಖಚಿತವಾದದ್ದಾದರೇನು ಅಥವಾ ಚಿನ್ನದಿಂದ ಮಾಡಿದ್ದಾದರೇನು ಅದರಿಂದ ಬಂಧಿಸುವಂಥದ್ದು ಒಂದೇ, ಬಂಧನಕ್ಕೊಳಗಾಗುವುದು. ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ? ಈ ಪ್ರಾಣಿ ಪಕ್ಷಿಗಳನ್ನು ನಾವು ಬಲೆ ಹಾಕಿ ಇಡಲಿಕ್ಕೆ ಹೋಗ್ತೀವಿ. ಆ ಬಲೆ ಹಗ್ಗದಿಂದ ಎಳೆದಿದ್ದಾರೇನು ಅಥವಾ ಮುತ್ತುಗಳಿಂದ ಎಳೆದಿದ್ದಾರೇನು? ಬಲೆಯಲ್ಲವೇ? ಹಾಗಾಗಿ ಅದು ಬಂಧನವೇ ಎಂದು ಹೇಳಲು ಹೊರಡುತ್ತಾರೆ. ಹಾಗಾಗಿ ಮುಂದೆ ಮೂರನೆಯ ಸಾಲವನ್ನು, ಚಿನ್ನದ ಕತ್ತಿಯಲ್ಲಿ ತಲೆಮೈದಡೆ ಸಾಯಿದಿರ್ತಾರೆ. ಚಿನ್ನದ ಸೂಜಿ ಅದ ಅಂತ ಅನ್ಕೊಂಡು ಕಣ್ಣೊಳಗೆ ಸುಚ್ಚಿಕೊಂಡ್ರೆ ಕಣ್ಣೊಳಗೆ ಅದನ್ನು ಚುಚ್ಚಿಕೊಳ್ಳಿಕ್ಕೆ ಹೋದ್ರೆ ಸೂಜಿ ಚಿನ್ನದ ಹೌದು, ಎಷ್ಟು ಫಳಫಳ ಅಂತ ಹೊಳಿತಾ ಇದೆ. ಆ ಹೊಳೆಯುವ ಸೂಜಿಯನ್ನು ತಗೊಂಡು ನಾವು ಕಣ್ಣೊಳಗೆ ಚುಚ್ಚಿಕೊಳ್ಳಿಕ್ಕೆ ಹೋದ್ರೆ ಕಣ್ಣು ಚುಚ್ಚಿಕೊಂಡು ಹಾಳಾಗ್ತದೆ ವಿನಃ ಆ ಚಿನ್ನದ ಸೂಜಿಯದಲ್ಲ. ಹಾಗಾಗಿ ಕತ್ತಿ ಚಿನ್ನದ ಆದರೇನು, ಕತ್ತಿ ಕಬ್ಬಿಣದಾದರೇನು, ಕತ್ತಿ ಹಿತ್ತಾಳೆಯದಾದರೇನು, ಕತ್ತಿ ಅದು ಬೇರೊಂದು ವಸ್ತುವಿನಿಂದ ತಯಾರಿಸಿದ್ದಾದರೇನು, ಆ ಕತ್ತಿಯಿಂದ ಸಾಯದೇ ಇರುವರೇನು, ಚಿನ್ನದ ಕತ್ತಿ ಆದರೇನು, ಚಿನ್ನದ ಕತ್ತಿಯನ್ನು ಕತ್ತನ್ನು ಕೊಯ್ದುಕೊಳ್ಳಲಿಕ್ಕೆ ಆಗುವುದೇ? ಅದು ಅಸಾಧ್ಯವಾದದ್ದು. ಚಿನ್ನದ ಕತ್ತಿ ಇದೆ ಎಂದು ನೋಡೋಣವೆಂದು ಹೀಗೆ ಆ ಚಿನ್ನದ ಕತ್ತಿಯನ್ನು ಬೀಸಿದರೆ ತಲೆವೈದರೆ ಸಾಯದಿರುತ್ತಾರೆ. ಸಾಯದೇ ಇರುತ್ತಾರೇನು? ಚಿನ್ನದ ಕತ್ತಿಯಿಂದ ನಾವು ಹೀಗೆ ಕತ್ತಿಯನ್ನು ಬೀಸಿದರೆ ಸಾಯದೇ ಇರುವರೇನು? ಪ್ರಶ್ನೆ ಮಾಡ್ತಾಳೆ ಅಕ್ಕಮಾದೇವಿ. ಹಾಗಾಗಿ ನಂತರದಲ್ಲಿ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದೊಡೆ. ಲೋಕದ ಭಜನೆ ಅಂತಂದ್ರೆ ಆಡಂಬರದ ಪ್ರಾಪಂಚಿಕ ಜೀವನದ ಆಡಂಬರದ ಆ ಲೌಕಿಕ ಬಂಧನದಲ್ಲಿ, ಆಡಂಬರದ ಪ್ರಾಪಂಚಿಕ ಬಂಧನದಲ್ಲಿ ಸಿಕ್ಕಿಕೊಂಡರೆ ಜನನ ಮತ್ತು ಮರಣ ಎನ್ನುವಂಥದ್ದು, ಆ ಜನನ ಮತ್ತು ಮರಣ ಎನ್ನುವಂಥದರಿಂದ ನೀವು ಬಿಡುಗಡೆ ಆಗಲು ಸಾಧ್ಯವೆಯೇ? ಬಿಡುಗಡೆ ಪಡೆಯಲು ಸಾಧ್ಯವೇ ಚನ್ನಮಲ್ಲಿಕಾರ್ಜುನ ಎಂದು ಪ್ರಶ್ನಿಸುತ್ತಾಳೆ ಅಕ್ಕಮಾದೇವಿ. ಸ್ನೇಹಿತರೆ, ಒಂದು ಇಲ್ಲಿ ನಮಗೆ 3 ಉದಾಹರಣೆಗಳನ್ನ ಕೊಡುತ್ತಾ ಅವಳ ಪ್ರಶ್ನೆ ಮಾಡ್ತಾಳೆ ಮಹಾದೇವಿ ಅಕ್ಕ. ಈ ವಚನದಲ್ಲಿ ಜನನ ಮತ್ತು ಮರಣಗಳಿಂದ ಕೂಡಿರ್ತಕ್ಕಂಥ ಈ ಲೋಕ ವ್ಯಾಪಾರ ಏನಿದೆಯಲ್ಲ, ಪ್ರಾಪಂಚಿಕ ಜೀವನದ ಈ ಲೌಕಿಕ ಬದುಕು, ಲೋಕ ವ್ಯಾಪಾರದಲ್ಲಿ ಸಿಲುಕದೆ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಹೇಳುತ್ತಿದ್ದಾರೆ. ಬಂಧಿಸುವಂತ ಬೇಡಿ ರತ್ನಗಳಿಂದ ಕೂಡಿದ್ದರೇನು? ಬಂಗಾರದಿಂದಲೇ ಆ ರತ್ನದ ಸಂಗೋಲಿಯನ್ನು ತಯಾರಿಸಿದರೂ ಕೂಡ ಅದನ್ನು ಕೈಗಳಿಗೆ ತೊಡಿಸಿದರೆ ಅದರಿಂದ ಆಗುವಂಥದ್ದು ಖುಷಿ ಅಲ್ಲ, ಅದು ಕಷ್ಟವೇ. ಅದರಿಂದ ಕಷ್ಟ ಇರುವುದಿಲ್ಲವೇ? ಕಷ್ಟವಾಗದೇ ಇರುವುದಿಲ್ಲವೇ? ಎರಡನೆಯದಲ್ಲಿ, ಈಗ ಪ್ರಾಣಿ ಮತ್ತು ಪಕ್ಷಿಗಳನ್ನು ಹಿಡಿಯುವ ಬಲೆಯನ್ನ ಮುತ್ತುಗಳಿಂದಲೇ ನೇಯ್ದಿದ್ದರು ಅಥವಾ ಅದನ್ನು ಹಗ್ಗದಿಂದಲೇ ಎಳೆದಿದ್ದರು, ಅದು ಬಂಧನಕಾರಿಯೇ ಆಗಿರುತ್ತದೆ ವಿನಃ ಅದು ಬಂಧನಕಾರಿಯಾಗಿರುತ್ತದೆ ಅಂತ ಹೇಳ್ತಾ ಹೋಗ್ತಾರೆ. ನಂತರ ಚಿನ್ನದ ಕತ್ತಿಯಿಂದ ತಲೆಯನ್ನು ಕಡಿದರೂ ಕೂಡ ಸಾಯದೆ ಇರುವುದಿಲ್ಲವೇ? ಸಾಯ್ತಾರೆ. ಜಗದ ಬಂಧನದಲ್ಲಿ ಸಿಲುಕಿಕೊಂಡು ಅದನ್ನು ಹೇಳುವಂಥದ್ದು ನೋಡಿ. ಲೋಕದ ಭಜನೆ ಅಂದ್ರೆ ಈ ಜಗದ ಬಂಧನದಲ್ಲಿ, ಲೌಕಿಕ ಬದುಕಿನ ಬಂಧನದಲ್ಲಿ ಸಿಲುಕಿಕೊಂಡು ಸಿಕ್ಕ ಹಾಕಿಕೊಂಡು
ಎನ್ನುವಂಥವುಗಳು ಈ ಜನನ ಮತ್ತು ಮರಣಗಳ ಭವಬಂಧನದಿಂದ ಬಿಡುಗಡೆ ಹೊಂದಿ ಮುಕ್ತಿ ಹೊಂದಲು ನೀವು ಸಾಧ್ಯವಿಲ್ಲ. ಆ ಲೌಕಿಕ ಬದುಕಿನ ಆಚೆಗೆ ಬನ್ನಿ, ಲೌಕಿಕ ಬದುಕಿನ ಆಚೆಗೆ ಬನ್ನಿ, ಪ್ರಾಪಂಚಿಕ ಜೀವನದ ಆಚೆಗೆ ಬನ್ನಿ ಎನ್ನುವಂಥ ವಿಚಾರವನ್ನು ಪ್ರಸ್ತುತ ಮೊದಲ ವಚನದಲ್ಲಿ ಕವಿಯತ್ರಿ ಅಕ್ಕಮಹಾದೇವಿ ಹೇಳ್ತಾ ಹೋಗ್ತಾಳೆ. ಅಂದ್ರ ಲೌಕಿಕ ಬಂಧನದಲ್ಲಿ ಸಿಲುಕಿ ಪ್ರಾಪಂಚಿಕ ತೊಳಲಾಟಗಳಲ್ಲಿ ಬಳಲುವ ಭಕ್ತನಿಗೆ ಮುಕ್ತಿ ಎನ್ನುವುದು ಇಲ್ಲ. ಅದರ ಆಚೆ ನೀವು ಆ ಪ್ರಾಪಂಚಿಕ ಅಥವಾ ಆ ಲೌಕಿಕ ಜಗತ್ತನ್ನು ಬಿಟ್ಟು ಬಂದರೆ, ಭಗವಂತನ ನಾಮಸ್ಮರಣೆ ಮಾಡಿದರೆ, ನೀವು ಶರಣರ ಸಜ್ಜನರ ಸಂಘವನ್ನು ಅರಿತು ನಡೆದಿದೆ ಆದರೆ ನಿಮ್ಮ ಬದುಕು ಹಸನಾಗುತ್ತದೆ. ನೀವು ಶುದ್ಧತೆ ಪರಿಶುದ್ಧರಾಗ್ತೀರಿ, ನೀವು ಭಗವಂತನಲ್ಲಿ ಒಬ್ಬರಾಗ್ತೀರಿ, ಭಗವಂತನಲ್ಲಿ ನೀವು ಲೀನರಾಗ್ತೀರಿ ಅನ್ನುವಂಥದ್ದನ್ನು ಮೊದಲ ವಚನದಲ್ಲಿ ಸ್ಪಷ್ಟವಾಗಿ ಅಕ್ಕಮಹಾದೇವಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ 1ನೇ ವಚನ ಇಷ್ಟ ಆಯಿತು. ಇನ್ನು 2ನೇ ವಚನದಲ್ಲಿ ಅಕ್ಕಮಹಾದೇವಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಆರಂಭವಾಗತಕ್ಕಂಥದ್ದನ್ನು ನೋಡೋದಾದ್ರೆ ವಚನದಲ್ಲಿ ಲೋಕದ ಚೇಷ್ಟೆಗೆ, ವಚನವನ್ನು ನೋಡಿ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಯನ ಉಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವವುಂಟೆ ಚನ್ನ ಮಲ್ಲಿಕಾರ್ಜುನ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಯನಗುಳ್ಳದೊಂದು ಮನ, ನನಗಿರುವಂಥದ್ದು ಒಂದೇ ಮನಸ್ಸು, ಒಂದೇ ಚಿತ್ತ. ಆ ಮನಸ್ಸು, ಆ ಚಿತ್ತ ನಿಮ್ಮಲ್ಲಿ ಸಿಲುಕಿದ ಬಳಿಕ, ಭಗವಂತ ಪರಮಾತ್ಮನಲ್ಲಿ ಕೇಳ್ತಾಳೆ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ, ನನಗೆ ಹುಟ್ಟು ಮತ್ತು ಸಾವು ಅಂತ, ನನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ಅರ್ಥಪೂರ್ಣವಾಗಿ ಈ ವಚನದಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಾಪಂಚಿಕ ಜೀವನದ ಅಂದ್ರೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವಂತಹ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತಾಳೆ ಅಕ್ಕಮಹಾದೇವಿ. ಅಂದ್ರೇನು, ಲೋಕದ ಚೇಷ್ಟೆ, ಚೇಷ್ಟೆ ಇಲ್ಲಿ ಲೋಕ ಅಂತಂದ್ರೆ ಪ್ರಪಂಚ ಅಂತ ನಾವು ತಿಳ್ಕೊತೀವಿ. ಅಂದ್ರೆ ಈ ಜಗತ್ತು. ಚೇಷ್ಟೆ ಅಂತಂದ್ರೆ ಇಲ್ಲಿ ಲೋಕದ ಚೇಷ್ಟೆ ಅಂತಂದ್ರೆ ಲೋಕದ ವ್ಯವಹಾರ, ಲೋಕದ ವ್ಯವಹಾರ, ಲೋಕದ ವ್ಯವಹಾರ. ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಅಂದ್ರೆ ಲೋಕದ ವ್ಯವಹಾರಕ್ಕೆ ಯಾರು ಇಲ್ಲಿ ಮೂಲ ಅಂತ ಹೇಳಿದ್ರೆ, ಬೀಜ ಅಂತಂದ್ರೆ ಇಲ್ಲಿ ಮೂಲ ಅಂತ ನಾವು ಅರ್ಥೈಸ್ಕೊಳ್ಬೇಕು. ರವಿ ಬೀಜವಾದಂತೆ, ರವಿ ಅಂತಂದ್ರೆ ಸೂರ್ಯ, ಸೂರ್ಯ. ಬೀಜ ಅಂತಂದ್ರೆ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಮೂಲ. ನೋಡಿ, ಲೋಕದ ಚೇಷ್ಟೆಗಳಂತಂದ್ರೆ ಬೆಳಗಿನ ಜಾವ ಸೂರ್ಯ ಉದಯ ಆದ ಬಳಿಕನ ಲೋಕದ ಎಲ್ಲ ವ್ಯವಹಾರಗಳು, ವ್ಯಾಪಾರಗಳು ಆರಂಭವಾಗ್ತವೆ. ಸೂರ್ಯ ಉದಯ ಆದ ಬಳಿಕ ಅಂದ್ರೆ ಈ ಲೋಕದ ವ್ಯವಹಾರಗಳು, ವ್ಯಾಪಾರಗಳು, ಪ್ರಾಪಂಚಿಕ ಜೀವನದ ಎಲ್ಲ ವ್ಯವಹಾರ ಮತ್ತು ವ್ಯಾಪಾರಗಳು ಆರಂಭವಾಗುವುದಕ್ಕೆ ಮೂಲ ಯಾರಪ್ಪ ಅಂತ ಹೇಳಿದ್ರೆ ರವಿ. ಸೂರ್ಯ ಉದಯವಾದ ನಂತರ ಸೂರ್ಯನೇ ಮೂಲ, ಸೂರ್ಯನೇ ಮೂಲ. ಸೂರ್ಯನ ಉದಯದ ಆಗಮನ, ಸೂರ್ಯನ ಉದಯದ ಆರಂಭದಿಂದ ಲೋಕದ ಎಲ್ಲ ಕಾರ್ಯಚಟುವಟಿಕೆಗಳು ಆರಂಭವಾಗುತ್ತವೆ. ಅಂದ್ರೆ ಲೋಕದ ಎಲ್ಲ ಸಕಲ ವ್ಯವಹಾರಗಳು ಆರಂಭವಾಗುವುದು ಯಾವಾಗ ಅಂತಂದ್ರೆ ಸೂರ್ಯ ಉದಯವಾದ ಬಳಿಕ. ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಸೂರ್ಯನೇ, ಸೂರ್ಯನೇ ಅಂತ ಹೇಳ್ತಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂದ್ರೆ